ಋಷಭ ಮೂವಿದೊಂದು ಅಫಿಷಿಯಲ್ ಟೀಸರ್ನ ರಿಲೀಸ್ ಮಾಡಿದರು. ಇದ್ರ ಬಗ್ಗೆ ಮಾತಾಡೋದಾದ್ರೆ ಮೋಹನ್ ಲಾಲ್ ಅವರ ಈ ಒಂದು ಮೂವಿ ಒಳಗೆ ಒಂದು ಕಿಂಗ್ ರೋಲ್ ಒಳಗೆ ಅಭಿನಯಿಸತಾರು. ನಾನಂದ್ರೆ ಈ ಮೂವಿಯನ್ನು ಡೈರೆಕ್ಟ್ ಮಾಡಿದ್ದ ನಂದ ಕಿಶೋರ್ ಅವರ. ಇನ್ನು ಟೀಸರ್ ಬಗ್ಗೆ ಮಾತಾಡೋದಾದ್ರೆ ಟೀಸರ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಒಂದು ಹಿಸ್ಟೋರಿಕಲ್ ಟೈಪ್ ಇತ್ತು. ಅಂದ್ರೆ ಮೂವಿ ಮಾತ್ರ ಹಿಸ್ಟೋರಿಕಲ್ ಟೈಪ್, ಅಂದ್ರೆ ಬಾಹುಬಲಿ ಟೈಪ್ ಸೆಟಪ್ ಅನ್ನ ಈ ಒಂದು ಮೂವಿ ನೋಡಿದ್ವು. ಅಂದ್ರೆ ಒಂದು ಕಿಂಗ್ ರೂಲ್ ಯಾವ ರೀತಿಯಾಗಿ ಒಂದು ಸಂಸ್ಥಾನ ಮಾಡ್ತಾನೋ ಅನ್ನೋದನ್ನ ಒಂದು ಮೋಟಿವ್ ಆಗಿ ಇಟ್ಕೊಂಡ್ ಕಸ ಈ ಮೂವಿಯನ್ನ ಒಂದು ತೆಗೆದಾರ ಅಂತ ಹೇಳ್ಬೋದು. ಆನಂತರ ಸ್ಪೆಸಿಫಿಕ್ ಆಗಿ ಈ ಒಂದು ಟೀಸರ್ ಬಗ್ಗೆ ಮಾತಾಡೋದಾದ್ರೆ ಈ ಟೀಸರ್ ಯೂಸ್ ಮಾಡಿದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ VFX ಎಫೆಕ್ಟ್ಗಳಾಗಲಿ ಚಲೋ ಅನಿಸಿದ್ದು. ನಮ್ಗೆ ಒಂದು ಆಡಿಯನ್ಸ್ ಕೊಡಬೇಕಾಗಿತ್ತಲ್ಲ ಆ ರೀತಿ ಒಳಗೆ ಒಂದು ಟೀಸರ್ನ ನೀಡಿದರು ಡೆಫಿನೆಟ್ ಆಗಿ. ಅಂದ್ರೆ ಯೂಸ್ ಮಾಡಿದಂಥ ಸೆಟಪ್ ನೋಡ್ಬೋದು ನಾವು. ಫಸ್ಟ್ನೇ ಬರ್ತೈತಿ ಆ ಸೆಟಪ್ ಆಗಲಿ ಮತ್ತು ಬೇರೆ ಬೇರೆ ಕಡೆ ಆ್ಯಕ್ಟಿಂಗ್ ಲೆವೆಲ್ ಆಗಲಿ ಚಲೋ ಇತ್ತು. ಆನಂತರ ಒಂದು ಕಡೆ ನಾವು ನೋಡ್ತಾವು ಮೋಹನ್ ಲಾಲ್ ಅವರ ತೊಡಿಮೆ ಮೊಕ್ಕೊಂಡಾರು. ಅಂದ್ರೆ ಒಂದು ಈಗಿನ ಜಯಮಾನದ ತಕ್ಕಂಗೆ ಮೊಕ್ಕೊಂಡಾರು. ಅಂದ್ರೆ ಒಂದು ಪ್ರೀವಿಯಸ್ ಇಯರ್ ಆತನಿಗೆ ನೆನಪು ಹಾಕೊಂತ ಏನರ ಇರ್ಬೋದು. ಅಂದ್ರೆ ನಾವು ನೋಡಿದವಲ್ಲ ಯಾವ್ಯಾವ ಅಂದ್ರೆ ನಮ್ಮ ಮಗಧೀರ ಆಗಲಿ ಆನಂತರ ಬೇರೆ ಬೇರೆ ಅನೇಕ ಮೂವಿಗಳು ನೋಡಿದವಲ್ಲ ಆ ಟೈಪ್ ಒಂದು ಹಿಸ್ಟ್ರಿಯನ್ನು ನೋಡ್ಬೋದು ನಾವು. ಹಿಂದಿನ ಹಿಸ್ಟ್ರಿ ಆತನಿಗೆ ಏನರ ನೆನಪು ಬರ್ತಿರ್ಬೋದು. ಈ ಟೈಪ್ ಮೂವಿ ಇದ್ರೊಳಗೆ ಆಬ್ವಿಯಸ್ಲಿ ನೋಡಕ್ಕೆ ಸಿಗ್ತೈತಿ. ಅಂದ್ರೆ ಮೂವಿ ಬಂದ್ಬಿಟ್ಟು ಒಂದು ಹಿಂದಿನ ಬ್ಯಾಕ್ ಸ್ಟೋರಿಯನ್ನು ಮೋಟಿವ್ ಆಗಿ ಇಟ್ಕೊಂಡು ಒಂದು ಮೂವಿಯನ್ನು ತೆಗೆಯೋ ಚಾನ್ಸ್ ಇದ್ರೊಳಗೆ ಐತಿ. ಯಾಕಂದ್ರೆ ನಾವು ಆ ಪರ್ಟಿಕ್ಯುಲರ್ ಸೀನ್ ನೋಡ್ರೆ ನಮಗೆ ಅದ ಗೊತ್ತಾಗೈತಿ. ಅಂದ್ರೆ ಹಿಂದೆ ಆತ ಈ ರೀತಿಯಾಗಿದ್ದ ಅಂತೇಳಿ ಒಂದು ಏನರ ಕನಸೊಳಗೆ ಆತ ಕಾಣ್ತಿರ್ಬೋದು. ಈ ರೀತಿಯಾಗಿ ಒಂದು ಸ್ಟೋರಿ ಇರ್ಬೋದು. ಇನ್ನು ಋಷಭ ಮೂವಿ ಒಳಗೆ ಯೂಸ್ ಮಾಡಿದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಅಲ್ಟಿಮೇಟ್ ಲೆವೆಲ್ ಹೋಗಿ ಅನಿಸ್ತು ನನಗೆ. ಯಾಕಂದ್ರೆ ಎಫೆಕ್ಟ್ಗಳು ಎಲ್ಲೆಲ್ಲಿ ಯಾವ್ಯಾವ ಬೇಕಲ್ಲ ಅಲ್ಲಿ ಆ ರೀತಿಯ ಎಫೆಕ್ಟ್ಗಳನ್ನು ಈ ಒಂದು ಟೀಸರ್ ಹೋಗ ನಾವು ನೋಡಿದ್ವು. ಮತ್ತು ಈ ಟೈಪ್ ಮೂವಿ ಅಬ್ವಿಯಸ್ಲಿ ಆಡಿಯನ್ಸ್ಗಳು ಇಷ್ಟ ಆಕವು. ಯಾವ ಕಾರಣಕ್ಕಂದ್ರೆ ನಾವು ಬಾಹುಬಲಿ ನೋಡಿದ ನಂತರ ಈ ಟೈಪ್ ಮೂವಿಗಳ ಬಹಳಷ್ಟು ಲೆವೆಲ್ ಒಳಗೆ ಹೈಪನ್ನು ಕ್ರಿಯೇಟ್ ಮಾಡ್ಕೊಂಡು ಮುಂದೆ ಹೊಂಟವು. ನೋಡೋಣ ಈ ಋಷಭ ಮೂವಿ ಯಾವ ರೀತಿಯಾಗಿ ಹೈಪನ್ನು ಕ್ರಿಯೇಟ್ ಮಾಡಿ ಮುಂದೆ ಹೋಗ್ತೈತೆ ಅಂತೇಳಿ. ಮತ್ತು ಆಬ್ವಿಯಸ್ಲಿ ನನಗೆ ಮಾತ್ರ ಲೈಕ್ ಆಯ್ತು. ಈ ಒಂದು ಟೀಸರ್ಗೆ ಒಂದು ಸ್ಟಾರ್ಗಳನ್ನು ಕೊಡೋದಾದ್ರೆ ನಾನು 5 ಸ್ಟಾರ್ಗೆ 4 ಸ್ಟಾರ್ನ ಕೊಡ್ತಾನು. ಯಾವ ಕಾರಣಕ್ಕಂದ್ರೆ ನನಗೆ ಇಷ್ಟ ಆಗೋ ಥರ ಒಂದು ಹಿಸ್ಟೋರಿಕಲ್ ಮೂವಿಯನ್ನು ಒಂದು ನೋಡೋಕೆ ಬಹಳಷ್ಟು ದಿನಗಳ ನಂತರ ಈ ರೀತಿಯಾದ ಮೂವಿಯನ್ನು ನೋಡೋಕೆ ಸಿಗೈತಿ. ಅದಕ್ಕೆ 4 ಸ್ಟಾರನ್ನು ನೀಡಿದನು. ಇದಾಗಿತ್ತು ಋಷಭ ಮೂವಿದೊಂದು ಅಫಿಷಿಯಲ್ ಟೀಸರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ.